ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಲೆಫ್ಟ್ ಫ್ಯಾಕ್ಟರಿಂಗ್ ಪ್ರಾಬ್ಲಮ್ಸ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. 3 ಪ್ರಾಬ್ಲಮ್ಗಳನ್ನ ತಗೊಂಡಿದ್ದೀನಿ. ನೀವು ಈ 3 ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿದ್ರೆ ಸಾಕು, ಯಾವುದೇ ಪ್ರಾಬ್ಲಮ್ ಎಕ್ಸಾಮ್ ಅಲ್ಲಿ ಬಂದ್ರೂ ಕೂಡ ಸಾಲ್ವ್ ಮಾಡ್ತೀರಾ. ನೋಡಿ, ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮೆಟ್. ಯಾವ ರೀತಿ ಲೆಫ್ಟ್ ಫ್ಯಾಕ್ಟರಿಂಗ್ ಅಕ್ಕರ್ ಆಗುತ್ತೆ ಅಂತ ಅದನ್ನ ನಾವು ರಿಮೂವ್ ಮಾಡಬೇಕು. ಲೆಫ್ಟ್ ಫ್ಯಾಕ್ಟರಿಂಗ್ ಅನ್ನ ಲೆಫ್ಟ್ ಫ್ಯಾಕ್ಟರಿಂಗ್ ಅನ್ನ ರಿಮೂವ್ ಮಾಡೋದಕ್ಕೋಸ್ಕರ ಈ 2 ಸ್ಟೆಪ್ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಒಂದೊಂದಾಗಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ನೋಡಿ, ಈ ಆಲ್ಫಾ ಏನಿದೆ ಇಲ್ಲಿ ನೋಡಿ, ಎ ಗಿವ್ ರೈಸ್ ಟು ಆಲ್ಫಾ ಬೀಟಾ 1 ಆಲ್ಫಾ ಬೀಟಾ 2 ಈ ರೀತಿ ಇರುತ್ತೆ. ನೆಕ್ಸ್ಟ್ ಗಾಮಾ 1 ಗಾಮಾ 2 ಈ ರೀತಿ ಇರುತ್ತೆ. ಅದನ್ನ ನಾನು ಎ ಗಿವ್ ರೈಸ್ ಟು ಆಲ್ಫಾ ಅಂತ ಅಂದ್ರೇನು, ಕಾಮನ್ ಎಲಿಮೆಂಟ್. ನಮ್ಮ ಹತ್ರ ನೋಡಿ, ಇಲ್ಲಿ ಆಲ್ಫಾ ಬೀಟಾ 1 ಒಂದು ಪ್ರೊಜೆಕ್ಷನ್, ಆಲ್ಫಾ ಬೀಟಾ 2 ಒಂದು ಪ್ರೊಜೆಕ್ಷನ್, ಗಾಮಾ 1 ಗಾಮಾ 2 ಈ ಎಲ್ಲಾ ಪ್ರೊಜೆಕ್ಷನ್ ಗಳನ್ನ ಪ್ರೊಡ್ಯೂಸ್ ಮಾಡ್ತಿರೋದು ಯಾರು? ಎ. ಸೊ ಎ ಪ್ರೊಡ್ಯೂಸಿಂಗ್ ಕಾಮನ್ ಎಲಿಮೆಂಟ್ಸ್, ಎಲ್ಲಾ ಪ್ರೊಜೆಕ್ಷನ್ ಅಲ್ಲಿ ಇರುವಂತಹ ಕಾಮನ್ ಎಲಿಮೆಂಟ್ಸ್ ಅನ್ನ ಆಲ್ಫಾ ಅಂತ ತಗೊಂತ ಹೋಗ್ತೀವಿ. ಎ ಇದ್ರೆ ಎ ಡ್ಯಾಶ್, ಎಸ್ ಇದ್ರೆ ಎಸ್ ಡ್ಯಾಶ್, ಬಿ ಇದ್ರೆ ಬಿ ಡ್ಯಾಶ್, ಆ ರೀತಿ. ಗಾಮಾ 1 ಗಾಮಾ 2 ಅಂತಂದ್ರೆ ಯಾವ ಒಂದು ಪ್ರೊಜೆಕ್ಷನ್ ಅಲ್ಲಿ ನಮ್ಮ ಆಲ್ಫಾ ಇರಲ್ಲ, ಅಂದ್ರೆ ಕಾಮನ್ ಎಲಿಮೆಂಟ್ ಇರಲ್ಲ, ಅದನ್ನ ನಾವು ಗಾಮಾ 1 ಗಾಮಾ 2 ಈ ರೀತಿ ತಗೊಂತ ಹೋಗ್ತೀವಿ. ಗಾಮಾ 3 ಗಾಮಾ 4 ಆ ರೀತಿ ಎಷ್ಟಿರ್ತವೆ ಅಷ್ಟು. ನೆಕ್ಸ್ಟ್ ಎ ಡ್ಯಾಶ್ ಗಿವ್ ರೈಸ್ ಟು ಬೀಟಾ 1 ಅಂತಂದ್ರೆ ಮೊದಲನೇ ಪ್ರೊಜೆಕ್ಷನ್ ಅಲ್ಲಿ ಆಲ್ಫಾ ಬಿಟ್ಟು, ಅಂದ್ರೆ ಕಾಮನ್ ಎಲಿಮೆಂಟ್ ಜಾಸ್ತಿ ಪ್ರೊಜೆಕ್ಷನ್ ಅಲ್ಲಿ ಇರುವಂತಹ ಕಾಮನ್ ಎಲಿಮೆಂಟ್ ಬಿಟ್ಟು ಏನು ಉಳ್ಕೊಳ್ಳುತ್ತೆ ಅದು. ನೆಕ್ಸ್ಟ್ ಬೀಟಾ 2 ಅಂತಂದ್ರೆ ಎರಡನೇ ಪ್ರೊಜೆಕ್ಷನ್ ಅಲ್ಲಿ ಕಾಮನ್ ಎಲಿಮೆಂಟ್ ಬಿಟ್ಟು ಏನು ಉಳ್ಕೊಳ್ಳುತ್ತೆ ಅದು. ಸೊ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೇನೆ ಅದು ಅರ್ಥ ಆಗೋದು. ಒಂದೊಂದಾಗೆ ಸಾಲ್ವ್ ಮಾಡೋಣ. ಮೊದಲನೇ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅವರು, ಎ ಪ್ರೊಡ್ಯೂಸಿಂಗ್ ಸ್ಮಾಲ್ ಎ ಕ್ಯಾಪಿಟಲ್ ಎ ಬಿ ಸ್ಲ್ಯಾಶ್ ಎ ಬಿ ಎ ಸ್ಲ್ಯಾಶ್ ಎ ಎ ಸಿ. ಇವಾಗ ನೀವು ನೋಡಬೇಕು, ಕೊಟ್ಟಿರುವಂತಹ ಪ್ರೊಜೆಕ್ಷನ್ಗಳಲ್ಲಿ ಅಟ್ಲೀಸ್ಟ್ ಎರಡರಲ್ಲಾದ್ರೂ ಕೂಡ ಕಾಮನ್ ಎಲಿಮೆಂಟ್ ಇರಬೇಕು. ಸೊ ಕಾಮನ್ ಎಲಿಮೆಂಟ್ ಹುಡುಕ್ತಾ ಹೋದ್ರೆ ಇದರಲ್ಲಿ ಸ್ಮಾಲ್ ಲೆಟರ್ ಎ ಇದೆ, ಇದರಲ್ಲೂ ಕೂಡ ಒಂದು ಸ್ಮಾಲ್ ಲೆಟರ್ ಎ ಇದೆ, ಇದರಲ್ಲೂ ಕೂಡ ಒಂದು ಸ್ಮಾಲ್ ಲೆಟರ್ ಎ ಇದೆ. ನೋಡಿ, ಸ್ಮಾಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಎ, ಸ್ಮಾಲ್ ಲೆಟರ್ ಎ ಕ್ಯಾಪಿಟಲ್ ಲೆಟರ್ ಎ, ಇವೆರಡನ್ನೂ ಕೂಡ ನಾನು ಕಂಬೈನ್ ಮಾಡ್ಬೋದಿತ್ತು. ಬಟ್ ಇಲ್ಲಿರುವಂತ ಸ್ಮಾಲ್ ಲೆಟರ್ ಎ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಮ್ಯಾಕ್ಸಿಮೈಸ್ ಮಾಡೋದಕ್ಕೆ ಟ್ರೈ ಮಾಡ್ಬೇಕಂದ್ರೆ ಕಾಮನ್ ಎಲಿಮೆಂಟ್ ಮ್ಯಾಕ್ಸಿಮಮ್ ಪ್ರೊಜೆಕ್ಷನ್ ಅಲ್ಲಿ ಇರಬೇಕು. ಅದು ಸೈಜ್ ಕಡಿಮೆ ಆದ್ರೂ ಪರವಾಗಿಲ್ಲ, ನಮಗೆ ಮ್ಯಾಕ್ಸಿಮಮ್ ಪ್ರೊಜೆಕ್ಷನ್ ಗಳಲ್ಲಿ ಕಾಮನ್ ಎಲಿಮೆಂಟ್ ಇರಬೇಕು. ಸೊ ಎ ಇಸ್ ದ ಆಲ್ಫಾ ಆಲ್ಫಾ ಆಲ್ಫಾ, ಸರಿನಾ? ಸೊ ಆಲ್ಫಾ ಬಿಟ್ಟು ಏನು ಉಳ್ಕೊಳ್ಳುತ್ತೆ ಅದಷ್ಟನ್ನು ಕೂಡ ಬೀಟಾ 1 ಅಂತ ಕನ್ಸಿಡರ್ ಮಾಡ್ತೀವಿ. ಮೊದಲನೇ ಪ್ರೊಜೆಕ್ಷನ್ ಅಲ್ಲಿ ಎ ಬಿ ನ ಏನಂತ ಕರಿತೀವಿ, ಬೀಟಾ 1. ಬಿ ಎ ವಿಲ್ ಬಿ ದಿ ಬೀಟಾ 2, ಎ ಸಿ ವಿಲ್ ಬಿ ದಿ ಬೀಟಾ 3. ಅಂದ್ರೆ ಕಾಮನ್ ಎಲಿಮೆಂಟ್ ಇರುತ್ತಲ್ವಾ, ಅದನ್ನ ಬಿಟ್ಟು ಉಳಿದಿದ್ದೆಲ್ಲನ್ನು ಕೂಡ ಬೀಟಾ ಅಂತ ಕರಿತೀವಿ. ಸೊ ಮೊದಲನೇ ಪ್ರೊಜೆಕ್ಷನ್ ಅಲ್ಲಿ ಇರುವಂತಹ ಬೀಟಾ ಬೀಟಾ 1, ಎರಡನೇದ್ರಲ್ಲಿರೋದು ಬೀಟಾ 2, ಮೂರನೇದ್ರಲ್ಲಿರೋದು ಬೀಟಾ 3, ಅದೇ ರೀತಿ ಹೋಗ್ತಾ ಹೋಗುತ್ತೆ. ಇವಾಗ ಇದನ್ನ ನಾನೇನ್ ಮಾಡ್ಬೇಕು, ಈ ಫಾರ್ಮೆಟ್ಗೆ ಟರ್ನ್ ಮಾಡ್ಬೇಕು. ಸೊ ಅಂದ್ರೆ ಬರಿತಾ ಹೋಗ್ಬೇಕು. ಯಾವ ರೀತಿ ಬರಿತೀನಿ, ಇಲ್ಲಿ ಏನೇ ಇರೋದು. ಸೊ ಎ ಪ್ರೊಡ್ಯೂಸಿಂಗ್ ಆಲ್ಫಾ, ಆಲ್ಫಾ ಅಂತಂದ್ರೆ ಏನು, ಕಾಮನ್ ಎಲಿಮೆಂಟ್. ಏನು ಆಲ್ಫಾ, ಸ್ಮಾಲ್ ಲೆಟರ್ ಎ ಡ್ಯಾಶ್, ಎ ಇದ್ರೆ ಎ ಡ್ಯಾಶ್, ಬಿ ಇದ್ರೆ ಬಿ ಡ್ಯಾಶ್, ಆ ರೀತಿ. ನೆಕ್ಸ್ಟ್ ಗಾಮಾ 1 ಗಾಮಾ 2, ಗಾಮಾ ಇದೆಯಾ ಇಲ್ಲಿ? ಗಾಮಾ ಅಂತಂದ್ರೇನು, ಕಾಮನ್ ಎಲಿಮೆಂಟ್ಸ್ ಆ ಒಂದು ಪ್ರೊಜೆಕ್ಷನ್ ಅಲ್ಲಿ ಇರಬಾರ್ದು. ನಮ್ಮ ಎಲ್ಲಾ ಪ್ರೊಜೆಕ್ಷನ್ ಅಲ್ಲೂ ಕೂಡ ಕಾಮನ್ ಎಲಿಮೆಂಟ್ ಆಲ್ಫಾ ಇದೆ. ಸೊ ಗಾಮಾ ಪ್ರೊಡ್ಯೂಸ್ ಆಗಿಲ್ಲ ಇವಾಗ. ನೆಕ್ಸ್ಟ್ ಎ ಡ್ಯಾಶ್ ಪ್ರೊಡ್ಯೂಸಿಂಗ್ ಬೀಟಾ 1. ಸೊ ಬೀಟಾ 1 ಏನು, ಎ ಬಿ ಸ್ಲ್ಯಾಶ್ ಬೀಟಾ 2 ಏನು, ಬಿ ಎ ಸ್ಲ್ಯಾಶ್ ಬೀಟಾ 3 ಏನು, ಎ ಸಿ. ಸೊ ಇದೇ ರೀತಿ ಮುಂದುವರಿತಾ ಹೋಗುತ್ತೆ ಹಿಂಗೆ ಮುಂದಕ್ಕೆ. ಗಾಮಾ 1 ಗಾಮಾ 2 ಗಾಮಾ 3 ಆ ರೀತಿ. ಬೀಟಾ 1 ಬೀಟಾ 2 ಬೀಟಾ 3 ಎಷ್ಟಿರುತ್ತೆ ಪ್ರೊಜೆಕ್ಷನ್ ಅಷ್ಟು. ಸೊ ಮೊದಲನೇ ಪ್ರಾಬ್ಲಮಿಗೆ ಆನ್ಸರ್ ಸಿಕ್ತು, ಇವೆರಡು ಸ್ಟೆಪ್. ಸೊ ಇನ್ನೂ 2 ಪ್ರಾಬ್ಲಮ್ ಸಾಲ್ವ್ ಮಾಡೋಣ, ನಿಮಗೆ ಇನ್ನೂ ಅರ್ಥ ಆಗ್ತಾ ಹೋಗುತ್ತೆ ಈಸಿಯಾಗಿ. ಸೊ ಸೆಕೆಂಡ್ ಪ್ರಾಬ್ಲಮ್ ಏನಿದೆ, ಎಸ್ ಪ್ರೊಡ್ಯೂಸಿಂಗ್ ಎ ಎಸ್ ಎಸ್ ಬಿ ಎಸ್ ಸ್ಲ್ಯಾಶ್ ಎ ಎಸ್ ಎಸ್ ಬಿ ಸ್ಲ್ಯಾಶ್ ಎ ಡಿ ಬಿ ಸ್ಲ್ಯಾಶ್ ಬಿ. ಸೊ ಇವಾಗ ಕಾಮನ್ ಎಲಿಮೆಂಟ್ ಅನ್ನ ಹುಡ್ಕೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇಲ್ಲಿ ಎ ಇದೆ, ಎಸ್ ಇದೆ, ಎ ಇದೆ, ಎಸ್ ಇದೆ, ಇಲ್ಲಿ ಎ ಇದೆ ಬಟ್ ಎಸ್ ಇಲ್ಲ. ಸೊ ನಾನು ಮ್ಯಾಕ್ಸಿಮೈಸ್ ಮಾಡೋದಕ್ಕೂ ಕೂಡ ಟ್ರೈ ಮಾಡ್ತಾ ಹೋಗ್ತೀನಿ. ಸೊ ಏನ್ ಮಾಡ್ಬೋದು, ನಾನು ಎ ಎಸ್ ಅನ್ನ ಕಾಮನ್ ಎಲಿಮೆಂಟ್ ಆಗಿ ತಗೋಬಹುದು. ಎ ಎಸ್, ಇದರಲ್ಲೂ ಕೂಡ ಎ ಎಸ್ ಅನ್ನ ತಗೊಂತೀನಿ. ನೋಡಿ, ಇದರಲ್ಲಿ ಕಾಮನ್ ಎಲಿಮೆಂಟ್ ಎ ಎಸ್ ಇಲ್ಲ, ಅಂದ್ರೆ ಏನಾಯ್ತು, ಇದು ಗಾಮಾ 1, ಇದಷ್ಟು ಸೇರಿ ಗಾಮಾ 1. ನೆಕ್ಸ್ಟ್ ಇದರಲ್ಲೂ ಕೂಡ ಕಾಮನ್ ಎಲಿಮೆಂಟ್ ಇಲ್ಲ. ಸೊ ಇದನ್ನ ಏನಂತ ಕರಿಬಹುದು, ಗಾಮಾ 2 ಅಂತ ಕರಿಬಹುದು. ಆಲ್ಫಾನ ಬಿಟ್ಟು ಉಳಿದಿರೋದೆಲ್ಲ ಏನಂತ ಕರಿತೀವಿ, ಬೀಟಾ 1. ಯಾಕೆ, ಇದು ಫಸ್ಟ್ ಪ್ರೊಜೆಕ್ಷನ್.
ಎರಡನೇ ಪ್ರೊಜೆಕ್ಷನ್ ಅಲ್ಲಿ ನೋಡಿ ಆಲ್ಫಾ ಬಿಟ್ಟು ಉಳಿದಿರೋದೆಲ್ಲದನ್ನು ಕೂಡ ನಾವು ಬೀಟಾ 2 ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಇವಾಗ ಸ್ಟ್ಯಾಂಡರ್ಡ್ ಫಾರ್ಮೆಟ್ ಅಲ್ಲಿ ಇರೋದನ್ನ ಆಫ್ಟರ್ ದಿ ರಿಮೂವಲ್ ಆಫ್ ಲೆಫ್ಟ್ ರಿಕರ್ಷನ್ ಫಾರ್ಮೆಟ್ ಗೆ ಕನ್ವರ್ಟ್ ಮಾಡಬೇಕು. ಸೊ ಇಲ್ಲಿ ಎಸ್ ಇರೋದು ಎ ಜಾಗದಲ್ಲಿ ಎಸ್ ಪ್ರೊಡ್ಯೂಸಿಂಗ್ ಆಲ್ಫಾ ವ್ಯಾಲ್ಯೂ ಏನು ಎ ಎಸ್ ಎ ಡ್ಯಾಶ್ ಇದೆ, ಎ ಇರೋದ್ರಿಂದ ಎ ಡ್ಯಾಶ್, ಇಲ್ಲಿ ಎಸ್ ಇರೋದ್ರಿಂದ ಎಸ್ ಡ್ಯಾಶ್ ಸ್ಲ್ಯಾಶ್ ಗಾಮಾ 1 ಗಾಮಾ 2 ಎಷ್ಟು ಗಾಮಾ ಇದೆ ಅದಷ್ಟು ಬರಬೇಕು. ಗಾಮಾ 1 ವ್ಯಾಲ್ಯೂ ಏನು ಎ ಬಿ ಬಿ ಸ್ಲ್ಯಾಶ್ ಗಾಮಾ 2 ವ್ಯಾಲ್ಯೂ ಏನು ಸ್ಮಾಲ್ ಲೆಟರ್ ಬಿ. ನೆಕ್ಸ್ಟ್ ಬೀಟಾನ ಬರೀತಾ ಹೋಗ್ಬೇಕು. ಎಸ್ ಡ್ಯಾಶ್ ಪ್ರೊಡ್ಯೂಸಿಂಗ್ ಮೊದಲನೇ ಬೀಟಾ ವ್ಯಾಲ್ಯೂ ಏನು ಎಸ್ ಬಿ ಎಸ್ ಸ್ಲ್ಯಾಶ್ ಎರಡನೇ ಬೀಟಾ ಏನು ಎ ಎಸ್ ಬಿ, ಈ ರೀತಿ. ಸೊ ದಿಸ್ ಈಸ್ ದ ಫೈನಲ್ ಆನ್ಸರ್ ಫಾರ್ ಸೆಕೆಂಡ್ ಒನ್. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋಣ. ಸೊ ಇವಾಗ ಥರ್ಡ್ ಒನ್ ಲಾಸ್ಟ್ ಒನ್ ಅನ್ನು ನೋಡ್ತಾ ಹೋಗೋಣ. ಸೊ ಯಾವ ಫಾರ್ಮೆಟಿಗೆ ಕನ್ವರ್ಟ್ ಮಾಡಬೇಕು, ಈ ಫಾರ್ಮೆಟಿಗೆ ಕನ್ವರ್ಟ್ ಮಾಡಬೇಕು. ಅದಕ್ಕೋಸ್ಕರ ಫಸ್ಟ್ ಕಾಮನ್ ಎಲಿಮೆಂಟ್ ಅನ್ನ ಹುಡುಕೋಬೇಕು. ಕಾಮನ್ ಎಲಿಮೆಂಟ್ ನನಗೆ ಇಲ್ಲಿ 4 ಪ್ರೊಜೆಕ್ಷನ್ಗಳಿವೆ, 4 ಸಪರೇಟ್ ಪ್ರೊಜೆಕ್ಷನ್ಸ್. ಸೊ 4ರಲ್ಲಿ ನನಗೆ ಮಿನಿಮಮ್ 2ರಲ್ಲಾದ್ರೂ ಕೂಡ ಕಾಮನ್ ಎಲಿಮೆಂಟ್ ನನಗೆ ಬೇಕು. ನೋಡಿ ಇಲ್ಲಿ ಸಿ ಇದೆ ಪ್ಲಸ್ ಇ, ಈ ಪ್ಲಸ್ ಏನಾಗುತ್ತೆ ಇದ್ರ ಜೊತೆ ಕಂಬೈನ್ ಆಗುತ್ತೆ. ಇಲ್ಲಿ ಮಲ್ಟಿಪ್ಲಿಕೇಶನ್ ಇಂಟು ಇ, ಇಲ್ಲಿ ಏನೂ ಇಲ್ಲ, ಮಲ್ಟಿಪ್ಲಿಕೇಶನ್ ಇಂಟು ಇ, ಈ ರೀತಿ ಕಂಬೈನ್ ಆಗ್ತಾ ಹೋಗುತ್ತೆ. ಸೊ ಕಾಮನ್ ಎಲಿಮೆಂಟ್ ಹುಡುಕ್ತಾ ಹೋದ್ರೆ ನನಗೆ ಇದರಲ್ಲೂ ಕೂಡ ಸಿ ಸಿಗುತ್ತೆ, ಸಿ ಸಿಗುತ್ತೆ, ಸಿ ಸಿಗುತ್ತೆ. ನನಗೆ 3 ಸಪರೇಟ್ ಪ್ರೊಜೆಕ್ಷನ್ ಅಲ್ಲಿ ಕಾಮನ್ ಎಲಿಮೆಂಟ್ ಸಿಕ್ತು. ಸೊ ನನ್ನ ಆಲ್ಫಾ ವ್ಯಾಲ್ಯೂ ಏನಾಯಿತು ಕ್ಯಾಪಿಟಲ್ ಲೆಟರ್ ಸಿ. ಈ ಒಂದು ಆಲ್ಫಾ ಅಂದ್ರೆ ಕಾಮನ್ ಎಲಿಮೆಂಟ್ ಅನ್ನ ಬಿಟ್ಟು ಏನು ಉಳ್ಕೊಳ್ಳುತ್ತೆ ಒಂದು ಪ್ರೊಜೆಕ್ಷನ್ ಅಲ್ಲಿ ಅದನ್ನ ನಾವೇನಂತ ಕರಿತೀವಿ ಬೀಟಾ ಅಂತ ಕರಿತೀವಿ. ಮೊದಲನೇ ಪ್ರೊಜೆಕ್ಷನ್ ಆಗಿರೋದ್ರಿಂದ ದಿಸ್ ಈಸ್ ಬೀಟಾ ನಂಬರ್ 1. ಎರಡನೇ ಪ್ರೊಜೆಕ್ಷನ್ ಅಲ್ಲಿ ಆಲ್ಫಾ ಅಂದ್ರೆ ಕಾಮನ್ ಎಲಿಮೆಂಟ್ ಅನ್ನ ಬಿಟ್ಟು ಏನು ಉಳ್ಕೊಂಡಿದೆ ಅದನ್ನ ನಾವು ಬೀಟಾ 2 ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಮೂರನೇ ಪ್ರೊಜೆಕ್ಷನ್ ಅಲ್ಲಿ ನೀವು ನೋಡಿದ್ರೆ ಬೀಟಾ ವ್ಯಾಲ್ಯೂನೇ ಇಲ್ಲ, ಆಲ್ಫಾ ಮಾತ್ರ ಇದೆ. ಸೊ ಇವಾಗ ನಾವು ಅದನ್ನ ಹಾಗೆ ಖಾಲಿ ಬಿಡಬಾರ್ದು, ಬೀಟಾ 3 ವಿಲ್ ಬಿ ಈಕ್ವಲ್ ಟು ಎಪ್ಸಲಾನ್ ಅಂತ ಬರಿತೀವಿ. ಎಪ್ಸಲಾನ್ ಅಂತ ಅಂದ್ರೇನು ನಲ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ನಲ್ ಅಂತ ಅಂದ್ರೇನು ಅಲ್ಲಿ ಏನು ಇಲ್ಲ, ಬೀಟಾ ವ್ಯಾಲ್ಯೂ ಇಲ್ಲ ಅಂತ. ನೀವು ಬರೆದ್ರು ಬರಿಬೋದು, ಬರಿದಲೇನೆ ಇರ್ಬೋದು, ಬಟ್ ರೆಪ್ರೆಸೆಂಟ್ ಮಾಡೋದು ಕರೆಕ್ಟ್. ರೆಪ್ರೆಸೆಂಟ್ ಮಾಡಿದ್ರೆ ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಆಲ್ಫಾ ಗೊತ್ತಾಯಿತು, ಬೀಟಾ ವ್ಯಾಲ್ಯೂಗಳು ಗೊತ್ತಾದ್ರು. ಗಾಮಾ, ಸೊ ಗಾಮಾ ಯಾವ್ದ್ರಲ್ಲಿ ಇರುತ್ತೆ, ಯಾವ ಒಂದು ಪ್ರೊಜೆಕ್ಷನ್ ಅಲ್ಲಿ ಆಲ್ಫಾ ಇರಲ್ಲ ಅಂದ್ರೆ ಕಾಮನ್ ಎಲಿಮೆಂಟ್ ಇರಲ್ಲ, ಅದನ್ನ ನಾವು ಫುಲ್ ಗಾಮಾ ಅಂತ ಕನ್ಸಿಡರ್ ಮಾಡ್ತೀವಿ. ನೋಡಿ ಕೇವಲ ಒಂದೇ ಒಂದು ಇ ಇದೆ, ಈ ಒಂದು ಪ್ರೊಜೆಕ್ಷನ್ ಅಲ್ಲಿ ನಮ್ಮ ಕಾಮನ್ ಎಲಿಮೆಂಟ್ ಆಲ್ಫಾ ದಟ್ ಈಸ್ ಸಿ ಇಲ್ಲ. ಸೊ ಇದನ್ನ ನಾವು ಗಾಮಾ ಅಂತ ಕನ್ಸಿಡರ್ ಮಾಡ್ಬೋದು. ಕೇವಲ ಇದು ಮೊದಲನೇ ಗಾಮಾ ವ್ಯಾಲ್ಯೂ, ಸೊ ಗಾಮಾ 1. ಈಗ ಗಾಮಾ ಗೊತ್ತಾಗಿದೆ, ಆಲ್ಫಾ ಗೊತ್ತಾಗಿದೆ, ಬೀಟಾ ಗೊತ್ತಾಗಿದೆ. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ. ಇಲ್ಲಿ ಎ ಜಾಗದಲ್ಲಿ ಎಸ್ ಇದೆ, ಸೊ ಎಸ್ ಇಂದ ರೆಪ್ರೆಸೆಂಟ್ ಮಾಡಬೇಕು. ಎಸ್ ಪ್ರೊಡ್ಯೂಸಿಂಗ್ ಆಲ್ಫಾ, ಆಲ್ಫಾ ವ್ಯಾಲ್ಯೂ ಏನು ಕ್ಯಾಪಿಟಲ್ ಲೆಟರ್ ಸಿ, ಎ ಇದ್ರೆ ಎ ಡ್ಯಾಶ್, ಬಿ ಇದ್ರೆ ಬಿ ಡ್ಯಾಶ್, ಎಸ್ ಇದ್ರೆ ಎಸ್ ಡ್ಯಾಶ್ ಸ್ಲ್ಯಾಶ್ ಗಾಮಾ ವ್ಯಾಲ್ಯೂಗಳನ್ನ ಬರೀಬೇಕು. ಒಂದೇ ಒಂದು ಗಾಮಾ ವ್ಯಾಲ್ಯೂ ಇರೋದು ಯಾವುದು ಕ್ಯಾಪಿಟಲ್ ಲೆಟರ್ ಇ. ನೆಕ್ಸ್ಟ್ ಎಸ್ ಡ್ಯಾಶ್ ಪ್ರೊಡ್ಯೂಸಿಂಗ್ ಮೊದಲನೇ ಬೀಟಾ ವ್ಯಾಲ್ಯೂ ಏನು ಪ್ಲಸ್ ಇ, ಎರಡನೇ ಬೀಟಾ ವ್ಯಾಲ್ಯೂ ಏನು ಮಲ್ಟಿಪ್ಲಿಕೇಶನ್ ಇಂಟು ಇ, ನೆಕ್ಸ್ಟ್ ಮೂರನೇ ಬೀಟಾ ವ್ಯಾಲ್ಯೂ ಏನು ಎಪ್ಸಲಾನ್. ಸೊ ಈ ಎಪ್ಸಲಾನ್ ನೀವು ರೆಪ್ರೆಸೆಂಟ್ ಮಾಡೋದು ಒಂದೇ, ಮಾಡದೇ ಇದ್ರೂ ಒಂದೇ. ಸೊ ಮಾಡಿದ್ರೆ ನಿಮಗೆ ಆನ್ಸರ್ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಯಾಕಂತಂದ್ರೆ ನೀವು ನಲ್ಲನ್ನು ಕೂಡ ರೆಪ್ರೆಸೆಂಟ್ ಮಾಡಿದ್ದೀರಾ, ಅದಕ್ಕೋಸ್ಕರ. ಇದರಲ್ಲಿ ಮೇನ್ ಅಂತ ಅಂದ್ರೆ ನಿಮಗೆ ಕಾಮನ್ ಎಲಿಮೆಂಟ್ ಅನ್ನ ಹುಡ್ಕೋದು ಗೊತ್ತಿರಬೇಕು. ಎರಡಕ್ಕಿಂತ ಜಾಸ್ತಿ ಪ್ರೊಜೆಕ್ಷನ್ ಅಲ್ಲಿ ಏನಾದ್ರೂ ಕಾಮನ್ ಎಲಿಮೆಂಟ್ ಸಿಕ್ಕಿದ್ರೆ ಸೂಪರ್. ಸೊ ಕಾಮನ್ ಎಲಿಮೆಂಟ್ ಅನ್ನ ನೀವು ತಗೊಂಡ್ರೆ ಆಲ್ಫಾ ಕಂಡಿಡಿದ್ರೆ ಮುಗೀತು, ನಿಮಗೆ ಬೀಟಾ ವ್ಯಾಲ್ಯೂ ಆರಾಮಾಗಿ ಸಿಗುತ್ತೆ. ಉಳ್ಕೊಂಡಿರೋದು ಬೀಟಾ ವ್ಯಾಲ್ಯೂ, ಯಾವ್ದ್ರಲ್ಲಿ ಕಾಮನ್ ಎಲಿಮೆಂಟ್ ಇರಲ್ಲ ಅದೆಲ್ಲ ಗಾಮಾ. ಫುಲ್ ಪ್ರೊಜೆಕ್ಷನ್ ಅನ್ನ ಗಾಮಾ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಈ ಒಂದು ಫಾರ್ಮುಲಾಗಳಿಗೆ ಅಥವಾ ಈ ಒಂದು ಈಕ್ವೇಶನ್ಗಳಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋದ್ರೆ ನಿಮಗೆ ಈಸಿಯಾಗಿ ಫೈನಲ್ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಫಸ್ಟ್ ನೀವು ಒಂದು 2-3 ಪ್ರಾಬ್ಲಮ್ ಅನ್ನ ಜಾಸ್ತಿ ಸಾಲ್ವ್ ಮಾಡಿ ಆಲ್ಫಾನ ಯಾವ ರೀತಿ ಕಂಡುಹಿಡಿಯೋದು ಅಂತ ನೀವು ಕಲಿತಾ ಹೋಗ್ಬೇಕು. ಅದು ಕೂಡ ಪ್ರಾಕ್ಟೀಸ್ ಮಾಡ್ತಾನೆ ಬರೋದು. ಸೊ ಅದಕ್ಕೋಸ್ಕರ ಜಾಸ್ತಿ ಪ್ರಾಬ್ಲಮ್ಗಳನ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಆ ಎಲ್ಲ ವಿಡಿಯೋ ಲಿಂಕ್ಗಳನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ನಿಮಗೆ ಈ ಒಂದು ಟಾಪಿಕ್ ಮೇಲೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಆದಷ್ಟು ಕ್ಲಾರಿಫೈ ಮಾಡ್ತೀನಿ. ಇನ್ನೂ ಡೌಟ್ ಇತ್ತು ಅಂತಂದ್ರೆ ನೀವು ನಮ್ಮ ವಾಟ್ಸಪ್ ಗ್ರೂಪ್ ಅನ್ನ ಜಾಯಿನ್ ಆಗ್ಬೋದು. ಅದರ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಸಿಗುತ್ತೆ. ಅದರ ಮುಖಾಂತರ ನೀವು ನನಗೆ ಡೌಟ್ ಅನ್ನ ಕೇಳ್ಬೋದು. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.